ಸ್ವಾಮಿಯವ್ರ ಪಾದಕ್ಕೆ ಬಗ್ಗೆ ಶರಣ ಮಾಡಿದ್ರಂತೆ. ಬುದ್ಧಿ ಯಾತಕ್ಕೋಸ್ಕರ ನಮ್ಮನ್ನ ಬರಮಾಡಿದ್ರಿ ಬುದ್ಧಿ? ಲಕ್ಷ್ಮೀರೇ, ನೀವು 7 ಜನ ಲಕ್ಷ್ಮೀರೆಲ್ಲ ಒಂದೇ ಮನೆ ಒಳಗೆ ತುಂಬಿ ತುಳುಕಾಡ್ತಾ ಇದ್ರೆ ನರಮಾನ್ರನ್ನ ಯಾರು ಜಯಿಸಲು ಸಾಧ್ಯವಿಲ್ಲ. ಆದ್ರಿಂದ ನೀವೆಲ್ಲ 7 ದಿಕ್ಕಿಗೆ ನೀವು ಹೊರಟೋಗಿ ಹೋದ್ರು ಯಾವ ರೀತಿ ಇರ್ಬೇಕು ಗೊತ್ತೇ? ಇಂದಿದ್ದವರ ಮನೇಲಿ ನಾಳೆಗೆ ಹಿರಬ್ಯಾಡಿ, ನಾಳೆಗಿದ್ದವರ ಮನೇಲಿ ನಾಳಿದ್ದು ಹಿರಬ್ಯಾಡಿ. ಈ ಜೀನಾಥನ ಹಾಡೋರ ಮನೆಯ ಬಚ್ಚಲ ಗಿಂಡಿನ ವಾಸವಾಗಿ ವಾಸವಾಗುವಂತ 7 ಜನ ಲಕ್ಷ್ಮೀರಿಗೆಲ್ಲ ನಾನು ಆದಿಶೇಷನ್ನ ನಿಮಗೆ ಕಾವಲಾಗಿರಿಸ್ತೀನಿ. ಆಗ್ಲಿ ಬುದ್ಧಿ, ನಾವು ದಯಮಾಡ್ತೀವಿ ಅಂತ ಹೇಳಿ ಆ ಲಕ್ಷ್ಮೀರೆಲ್ಲ 7 ದಿಕ್ಕಿಗೆ ಹೊರಟೋದ್ರಂತೆ. 7 ದಿಕ್ಕಿಗೆ ಹೊರಟೋದಾಗ ಆವಾಗ ಮಾರಳ್ಳಿ ಕಾಳ್ಕದೇವಿ 77 ಜನ ಮಾರಿ ಮಶಿನೆಲ್ಲರನ್ನು ಕರ್ಕೊಂಡು ಒಳ್ಳೆ ನಡುಮಧ್ಯಾಹ್ನ ಸಮಯ ಮಂಗಳವಾರ ಅಲ್ಲಂತ ಮಾರಳ್ಳಿಗೆ ಆಳು ಕಂಡು ನುಗ್ಗಿದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಬಾರದ ಪವಾಡಕ್ಕೆ ಒದಗಿ ಬನ್ನಿ ಮಾಯಿಕಾರ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾರಳ್ಳಿ 77 ಜನ ಮಹರಿರು ಮಾರಳ್ಳಿಗೆ ನುಗ್ಗದಾಗ ಮಾರಿ ಮಶಿನೀರೆಲ್ಲ ಅವಳ ದೊಡ್ಡಲಿರ ದನಗಳಿಗೆಲ್ಲ ದೊಡ್ಡ ರೋಗ ಬಂದಿತಲ್ಲೋ. ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ನಿಂಗಪ್ಪ ನೀವೇ ಬನ್ನಿ. ನಾಗೇರು ಆಗೋಯ್ತು ಅವಳ ಗಂಡು ಮಕ್ಕಳಿಗೆಲ್ಲ ವಾಂತಿ ಬೇದಿಯ ರೋಗ. ಅವಳ 6 ಮಂದಿ ಸೊಸೆಯರು ಗೋಗಲಾಗಿ ನಿಂತವರೇ. ಅವಳ 77 ರಾಗಿಯೆಲ್ಲ ಹಣ್ಣ ಬೀಜ ಆಯಿತಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ನಿಂಗಪ್ಪ ನೀವೇ ಬನ್ನಿ. ಬಸವಾಚಾರಿ ಕೈ
ಅವಳ ಗಂಡನ ಕೈ ಕಾಲುಗಳು ಎರಡು ಸೇದೋದಾಗ ಶಿವ ಶಿವ ಅವಳ ಬಾಳುವಂತೆ ಮನೆಯ ಒಳಗೆ ಅವಳ ಚಿನ್ನ ಬೆರಳಿ ಮುತ್ತು ರತ್ನ ಹಣ್ಣನೆಲ್ಲ ಮುಂಡುಪಾಲಾಗೋಗಿ ಹೌದು ಹಟ್ಟಿಯೆಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರದಾದುವಾಗ ಹೌದಪ್ಪ ಮುದ್ದಮ್ಮನ ಕಣ್ಣಿನಲ್ಲಿ ಕಣ್ಣೀರು ಜುಳು 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 ಸುರಿಯದಂತೆ ಶಿವ ಧರ್ಮಗುರು ಪರಜ್ಯೋತಿ ಅಯ್ಯೋ ಶಿವನೇ ನನ್ನ ಮುತ್ತೈದೆ ಬಾಯಲ್ಲಿ ಏನು ಸುಳ್ಳು ಹಾಕ್ಯವನ್ನು ನುಡಿದನಲ್ಲೋ ಶಿವ ನನ್ನ ಮನೆ ಬಾಳಾಟವೆಲ್ಲ ಈ ರೀತಿ ಹಾಳ್ಪಟ್ಟಾಗೋಯ್ತಲ್ಲಪ್ಪ ಅಪ್ಪ ಅಪ್ಪ ನನ್ನ ಕೆಂಪಚಾರಿ ಈ 7ನೇ ಮಗನಾದೇಳೆ ಕೆಂಪಚಾರಿ ಏನಾಗೋದಪ್ಪ ಕಂದ ಅಂತೇಳಿ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳ್ಳೆ ಸುರಿಯದಂತೆ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳ್ಳೆ ಸುರಿತಾ ಇದ್ರೆ ಅವಳ ಸಿರಿ ಸಂಪತ್ತು ಬದುಕು ಬಾಳಾಟ ಅನ್ನೋದಿಲ್ಲ ಮಾರಪುರಿಯ ಪಟ್ಟಣ ಮಾರಳ್ಳಿ ಎಲ್ಲ ಆಳ್ಪಟ್ಟ ಆಗೋದಾಗ ಮಾರಳ್ಳಿ ಒಳಗಿರೋ ಭಾಗ್ಯವೆಲ್ಲ ಮಳವಳ್ಳಿ ಗುಂಟು ಹೋದಾಗ ಮಾರಿರು ನುಗ್ಗಿದ ಊರು ಅದು ಮಶಣಿರು ನುಗ್ಗಿದಂತ ಊರು ಹಾಳು ಪಾಠ ಧೂಳು ಪಟ ಅವಳ ಮನೆಯನ್ನೆಲ್ಲ ಸೂರೆ ಮಾಡಿದ್ದಾರೆ ಆವಾಗ ಮುದ್ದೋಜಿ ಕಣ್ಣುಗಳು ಕಾಣದೆ ಗಂಡನು ಕೂಗ್ತಾ ಇದ್ದಾಳೆ, ಮಕ್ಕಳು ಕೂಗ್ತಾ ಇದ್ದಾಳೆ, ಸೊಸೆರೆ ಎಲ್ಲಿದ್ದೀರಿ ಬನ್ನಿ ಅಂತ ಕೂಗ್ತಾ ಇದ್ದಾಳೆ. ಯಾರು ಸ್ವರವೂ ಇಲ್ವಂತೆ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಮುದ್ದೋಜಿ ಮನೆ ಒಳಗೆ. ಅವಳ ದುಃಖವ ನೋಡಿ, ಅವಳ ಶೋಕವ ನೋಡಿ ಕಂಡಾಯದ ಮೂರ್ತಿ ಮುದ್ದೋಜಿ ಹಟ್ಟಿ ಮೇಲೆ ಒಲರ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಒಂದಪ್ಪಂದ. ಸಿರಿ ಸಂಪತ್ತು ಇದೇ ರೀತಿ ನನ್ನ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತ ಅಹಂಕಾರದ ಮಾತಾಡ್ದೇವ. ಅಹಂಕಾರ ಪಟ್ಟೋರ್ ಮನೆ ಹಾಳ್ಪಟ್ಟವೇನು ಹೊರತು ಅದು ಉದ್ಧಾರ ಆಗೋದಿಲ್ಲ. ನಿಮ್ಮ ಗಂಡ ಹಿಡಿತಿರ ಸತ್ಯವನ್ನ ಪರೀಕ್ಷೆ ಮಾಡದ್ದಾಯ್ತು. ಇನ್ನು ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿದ್ದಾನಲ್ಲ 7ನೇ ಮಗನಾದ ಎಳೆ ಕೆಂಪಚಾರಿ, ಆ ಮಗನ ಸತ್ಯ ಸ್ವಲ್ಪ ನೋಡ್ಬೇಕಲ್ಲ ನಾನು. ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ಬೇಡ್ಕೊಂಡಂತ ಭಕ್ತಿಯೇ ಇವಾಗಲೂ ಇದೆಯೋ ಅಥವಾ ಬೇರೊಂದು ಭಕ್ತಿ ಇಟ್ಕೊಂಡಿದ್ದಾನ ಅವನ ಮನಸ್ಸಿನಲ್ಲಿ. ಶ್ರೀಮಂತನ ಮಗನ ಹುಟ್ಟಿದ್ದೀನಿ, ಐಶ್ವರ್ಯವಂತನ ಮಗನ ಹೊಟ್ಟೆ ಒಳಗೆ ಹುಟ್ಟಿದ್ದೀನಿ ಅಂತ ಐಶ್ವರ್ಯವಂತನಾಗಿ ನಾ ಇರ್ಬೇಕು ಅಂತ ಅಹಂಕಾರ ಪಡ್ತಾ ಇದ್ದಾನೋ ಅಥವಾ ಗುರುಭಕ್ತಿ ಅನ್ನೋದು ಅವನು ಹೃದಯದಲ್ಲಿ ಇದೆಯೋ? ಕೆಂಪಚಾರಿ ಸತ್ಯ ಸ್ವಲ್ಪ ನೋಡ್ಬೇಕು ಅಂತ ಹೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಹಾಕಂಡ ಮಹಿಮ ಸ್ವರೂಪ ಕೆಂಪಚಾರಿ, ನಾಳೆ ಸೋಮವಾರ ನಿನ್ನ ಕುಲುಮ ಕಚ್ಚರಿ ಬರುತ್ತೀನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅಯ್ಯೋ ಮಗನೇ ನಿಂಗಯ್ಯ ನೀವೇ ಬನ್ನಿ. ಸೋಮವಾರ ದಿನ ಪುಣ್ಯ ದಿನ ಸ್ವಾಮಿ ಕೆಂಪಚಾರಿ ಸತ್ಯ ದುಡುಮನ ಭಕ್ತಿ ನೋಡ್ಬೇಕಂತ ಹೇಳಿ ಸ್ವಾಮಿ ಅವರು ಕುಲುಮ ಕಚೇರಿಗೆ ನಮ್ಮ ಸ್ವಾಮಿಯವರು ದಯ ಮಾಡುತ್ತಾರೆ. ಒಳಗೆ 62 ಕುಲುಮೆ 72 ಹಾಳುಗಳು, ಕಟ್ಟುಗಂಡು ಕೆಂಪಣ್ಣ 10 ಬೆರಳಿಗೂ ತಕ್ಕ ಕೆತ್ತು ದುಂಗ್ರ ಧರಿಸಿಕೊಂಡು ಒಂಚುರದ ನೀಲಂಗಿ ಧರಿಸಿಕೊಂಡು ಕೆಂಪಣ್ಣ ಬಂಗಾರ ಜನವಾರ ಕತ್ತಲ್ಲಿ ಧರಿಸಿಕೊಂಡು ಚಿನ್ನದ ಕುರ್ಚಿಯ ಮೇಲೆ ಕುಳಿತುಕೊಂಡು ಕೆಂಪಣ್ಣ ತಿರುಗಿ ನೋಡಿದ್ರು ತಳಕ ಬಳಕ ಒಳೆಯುತ್ತಾನೆ ಸಿದ್ದಯ್ಯ. ನೋಡಿದರು
ನೊಣಗೆ ಗೊತ್ತಾಗುತ್ತೆ. ಹೌದು. ಅದೇ ನೊಣ ಹಾರಿ ಬಂದು ಕಬ್ಬಿಣದ ಮೇಲೆ ಕುಂತ್ಕೊಂಡ್ರೆ ಕಬ್ಬಿಣ ಸಾರಾಂಶ ಆ ನೊಣಿಗೆ ಏನ್ ಗೊತ್ತಾಗ್ಬೇಕೇನ್ರು ಆಳುಗಳೇ? ಹೌದೌದು. ಚಿಕ್ಕ ಸಾವುಕಾರರು ಚಿಕ್ಕದಣಿ ಕೆಂಪಚಾರಿ ಅವ್ರು ಹೇಳಿದಂತ ಮಾತು ಹಾಳುಗಳಿಗೆ ಅರ್ಥವಾಗ್ಲಿಲ್ಲ. ಹೌದು. ಏನ್ ಗೊತ್ತಿದೆ ಅದ್ರ ಅರ್ಥ? ಹೇಳಿ. ಅದ್ರ ಅರ್ಥ ಹೇಳ್ಬೇಕೇನ್ರು? ನೋಡ್ರು ಅಲ್ಲಿ ಬರ್ತಾವನಲ್ಲ, ನೋಡ್ರು ಕಾವಿ ಕಾಮಣ್ಣ ಹೊತ್ಕೊಂಡು ಅಂತ ಕಂತೆ ಬಂದೇವ್ರು ಕಂಡ್ರೆ ನನಗೆ ಬಾಳ ಕೋಪ ಅಂದಾನಂತೆ. ಊರು ಕೇರಿ ಮೇಲೋದ್ರೆ ಮನ ಮನೆ ಮುಂದೆ ಭಿಕ್ಷಾ ಬೇಡದರೆ ಭಿಕ್ಷಕನಿಗೆ ರಾಗಿ ಜೋಳ ಕೊಡ್ತವರೇ ಆ ಪರದೇಶಿ ತಿರುಕ. ನಾಡು ದೇಶದ ಮೇಲೆ ತಿರುಗಿ ಹುಣ್ಣ ತಿರುಕ ನನ್ನ ಕಬ್ಬಿಣದ ಕಚೇರಿಗೆ ನೇರವಾಗಿ ಬರುತ್ತವನೇ. ಲೋ ಹಾಳ್ಗಳ್ರೆ, ಲೋ ಕಬ್ಬಿಣದ ಅಂಗಡಿ ಒಳಗೆ ತಬ್ಬನಿಗೆ ಏನೋ ಕೆಲಸ. ತಬ್ಬಲಿ ಆ ಪರದೇಶಿ ತಿರುಕನಿಗೆ ಏನೋ ಕೆಲಸ. ಆ ತಿರುಕನನ್ನ ಕುರುಮ ಕಚೇರಿಗೆ ನೇರವಾಗಿ ಬರ್ತಾ ಇದ್ದಾನಲ್ರು. ಕೆಂಪಚಾರಿ ಹಾಡ್ತಕ್ಕಂಥ ಮಾತು ಬರುವ ಪರಂಜ್ಯೋತಿ ಅವ್ರ ಪಾದಕ್ಕೆ ಪ್ರಿಯವಾಯ್ತಂತೆ. ಹಾ ಕೆಂಪಚಾರಿ, ಅಪ್ಪಪ್ಪ ಅಪ್ಪ ನಿನಗೂ ಸಹ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಪ್ಪ. ತಂದೆ ತಾಯಿಗಳು ಒಳ್ಳೆಯವರಾದ್ರೆ ಅವರು ಒಳ್ಳೆಯವರೊಟ್ಟೊಳಗೆ ಹುಟ್ಟುವಂತ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಸತ್ಯವಂತ ಮಕ್ಕ, ನಿಜವಂತ ಮಕ್ಕ, ಜನಗಳ ಕೈಲಿ ಕೊಂಡಾಡಿಸ್ಕೊಳ್ಳುವಂತ ಮಕ್ಕಳು ಹುಟ್ಟುತ್ತಾರೆ. ಹದಗೆಟ್ಟ ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ಲ. ಕೆಂಪಚಾರಿ, ನಿನ್ನ ತಂದೆ ತಾಯಿ ಹೃದಯದಲ್ಲಿ ಅಹಂಕಾರ ತುಂಬಿ ತುಳುಕಾಡ್ತಾ ಇದೆ ಅಂತ ನಾ ತಿಳ್ಕೊಂಡಿದ್ದೆ. ನಿನಗೂ ಸಹ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲಪ್ಪ. ನನ್ನ ಕಂತೆ ಬಂತೆಯವ್ರು ಕಂಡ್ರೆ ಬಹಳ ಕೋಪ ಅಂತ ಇದೆಯಲ್ಲೋ ಕೆಂಪಚಾರಿ. ಹಾಗಲಪ್ಪ ಅಂತೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಕುರುಮ ಕಚೇರಿಗೆ ಬಂದು ನಿಂತ್ಕೊಂಡ್ರಂತೆ. ಕೆಂಕಲಾಗಿ ಮುಖ ಮಾಡ್ಕೊಂಡು ಕೂತಿದ್ದಂತೆ 7 ವರ್ಷದ ಪ್ರಾಯದ ಮಗ ಎಳೆ ಕೆಂಪಚಾರಿ. ಅವನು ಕಬ್ಬಿಣದಲ್ಲಿ ಅವನು ಉದ್ಯೋಗ ಮಾಡಿಸ್ತಕ್ಕಂಥ ನಿಪುಣ. ಯಾವ ದೇವ್ರಿಗೂ ನಾ ಭಕ್ತನಾಗಬಾರ್ದು. ಮತ್ತೆ ಹೆಣ್ಣು ದೇವರು ಮನದೇವತಿ ಭದ್ರಂ ಬಲ್ಮಂಕಾಳಿನ ನಟ್ಟಿ ಮನದೇವತಿ. ಹೌದು. ಗಂಡು ದೇವರು ಶ್ರೀರಂಗ ಪಟ್ಟಣದ ರಂಗಸ್ವಾಮಿ ಮಲಗವರನ್ನ ಬಲ್ಮುಗ್ಲಾಗಿ ಆ ಮಲಗಿರುವಂತ ಶ್ರೀರಂಗ ಪಟ್ಟಣದ ರಂಗಸ್ವಾಮಿಗೆ ನಾನು ದಾಸನಾಗಬೇಕು, ಅವನಿಗೆ ಭಕ್ತನಾಗಬೇಕು ಅಂತ ಬೆರಳಿಯಲ್ಲಿ ಗರುಡಗಂಬ ಕಂಚಿನೊಳಗೆ ತೇರ್ಗೇಸ್ತ ಕೊಡ್ತವನೆ. ಮಾಡಿಸುವಂತ ಉದ್ಯೋಗವ ನೋಡಿದ್ರಂತೆ ಸ್ವಾಮಿಗಳು. ಕೆಂಪಚಾರಿ, ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ನಿಮಗೆ ಭಕ್ತನಾಗ್ತೀನಿ ಅಂತ ಹೇಳದ ಬಂದಂತ ಮಾತನ್ನ ಮರ್ತು ಬಿಟ್ಟು ಇವತ್ತು ಪಟ್ಟಣದ ರಂಗಸ್ವಾಮಿಗೆ ದಾಸನಾಗಬೇಕು ಅಂತ ಕುಂತಿದ್ದೀಯೋ? ಪಟ್ಟಣದ ರಂಗಸ್ವಾಮಿಗೆ ದಾಸನಾಗ್ತೀಯೋ ನಾ ಕಾಣೆ. ಮರಳಿ ಮುದ್ದಮ್ಮನಿಗೆ ನಿನ್ನ ತಂದೆ ಬಾಜಿ ಬಸವಚಾರಿಗೆ ಮಗನಾಯ್ತೀಯೋ ನಾ ಕಾಣೆ. ಅಥವಾ ನನ್ನ ರಾಜು ಬೊಪ್ಪೆಗೌಡಪುರಕ್ಕೆ ನೀ ನೀಲ್ಗಾರನಾಯ್ತೀಯೋ ನಾ ಕಾಣೆ. ನಿನ್ನ ಸತ್ಯವನ ಈಗ ತಾನೇ ನೋಡುತ್ತೀನಿ ಅಂದರಂತೆ. ಕೆಂಪಚಾರಿ, ನಿನ್ನ ಸತ್ಯವ ನಾನು ಈಗ ತಾನೇ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಸ್ವಾಮಿ ಆ ಕುರುಮ ಕಚೇರಿಯಲ್ಲಿ ಬಂದು ನಿಂತ್ಕೊಂಡ್ರಂತೆ. ಲಕ್ಷಿಕನ ಮಗ ಇವನು, ಭಿಕ್ಷೆ ಮಾಡೋರು ನಾವು. ಇಂಥ ಪುಣ್ಯವಂತರ ಮಕ್ಕಳನ್ನ ನಾನು ಮರ್ಯಾದೆಯಿಂದ ಮಾತನಾಡಿಸ್ಬೇಕು ಅಂತ, ನಾನು ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ಹೇಳಿ ನಿಂತಿರುವ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ. ಅಪ್ಪ, ಕುಲಮ ಕಚೇರಿ ಒಳಗೆ ಸೌಕಾರ ಯಾರಪ್ಪ ಸಿದ್ದಯ್ಯ?
ಲಕ್ಷಿಕರ ಮಗ ಇಂಥ ಭಿಕ್ಷುಕರ ಜೊತೆ ಮಾತನಾಡಿದ್ರೆ ನನ್ನಂತ ಲಕ್ಷಿಕರ ಮಕ್ಕಳಿಗೆ ಮರ್ಯಾದೆ ಬರಲ್ಲ ಅಂತ ಹೇಳಿ ಕೆಂಪಚಾರಿ ಇವನಂತ ತಿರುಗಿನ ಜೊತೆ ನಾನೇನು ಮಾತಾಡ್ಬೇಕು ಅಂತ ಹೇಳಿ ಕೆಂಪಚಾರಿ ಆ ಚಿನ್ನದ ಕುರ್ಚಿನೂ ಸಹ ಎತ್ತಿ ತಿರುಗಿಸ್ಕೊಂಡು ಅವನು ತೆಂಕಲಾಗಿದ್ದ ಮುಗುವ ಅವನು ಬಡಗಲಾಗಿ ತಿರುಗಿಸಿದಂತೆ ಹಾಕೊಂಡಿದ್ದಂತ ಮುಖವ ಬಡಲಾಗಿ ಅವಾಗ ತಿರುಗಿಸ್ಕೊಂಡು ಕುರ್ಚಿನೂ ಸಹ ಚಿನ್ನದ ಕುರ್ಚಿನೂ ಸಹ ಎತ್ ಮಾಡಿಕೊಂಡು ಯಾವಾಗ ಹತ್ ಕಡೆ ತಿರುಗಿಕೊಂಡು ಸ್ವಾಮಿಗಳು ನೋಡಿದ್ರಂತೆ ಕೆಂಪಚಾರಿ ಅಪ್ಪ ನಿನ್ನ ಶರೀರದಲ್ಲಿ ದುರ್ಬುದ್ಧಿ ತುಂಬಿ ತುಳುಕಾಡ್ತಾ ಇದೆಯಲ್ಲೋ ನನ್ನಂತ ಭಿಕ್ಷಕನ ಜೊತೆ ಮಾತನಾಡಿದ್ರೆ ನನ್ನ ಮರ್ಯಾದೆ ಬರಲ್ಲ ಅಂತ ಹೇಳಿ ನೀವು ತೆಂಕಲಾಗಿ ಹಾಕೊಂಡಿದ್ದಂತ ಮುಖವ ಬಡಲಾಗಿ ತಿರುಗಿಸ್ಕೊಂಡೆಪ್ಪ ಇವನು ಕೋಪ ಬರ ಮಾತನಾಡಿದ್ರೆ ಕೆಂಪಚಾರಿ ನನ್ನ ಸಂಗಡ ನನ್ನ ಜೊತೆಲಿ ಎರಡು ಮಾತನಾಡ್ತಾನೆ ಇಲ್ಲಂದ್ರೆ ಇವನು ಮಾತನಾಡಲ್ಲ ಅಂತೇಳಿ ಕಂಡಾಯದ ಮೂರ್ತಿ ಇಷ್ಟು ವಾಳಿನ ಮಧ್ಯದಲ್ಲಿ ಕೆಂಪಚಾರಿ ಅನ್ನವನ್ಯಾರೋ ತನಕ ನಿಂಗಪ್ಪ ನೀವೇ ಬನ್ನಿ ಏನಂದೆ ಪರದೇಶಿದ್ರಿಕಲೇ ನನ್ನ ತಾಯಿ ತಂದೆಗಳು ಕರೆದಂತೆ ಕೆಂಪಚಾರಿಯನ್ನ ಹೆಸರನ್ನ ಏಕೋಚದಲ್ಲಿ ಕರೀತಾ ಇದೆಯಲ್ಲೋ ಪರದೇಶಿ ತಿರುಕ ನನ್ನ ಕುಲುಮ ತಿಟ್ಟಿಗೆ ದಾರಿ ತೋರದ ಬೋಳಿ ಮಗನ ಯಾರು ನನ್ನ ಕೆಂಪಚಾರಿ ಅಂತ ಹೇಳಿಕೊಟ್ಟು ಬಡ್ಡಿ ಮಗನ ಯಾರು ಕೆಂಪಚಾರಿ ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಸ್ವಾಮಿಗಳು ಕೆಳಗಡೆ ಕುಳಿತುಕೊಂಡ್ರಂತೆ ಅಪ್ಪ ಕೆಂಪಚಾರಿ ಯಾರು ಹೇಳ್ಕೊಡ್ಲಿಲ್ಲ ಕಾಣೋ ನಾನು ನಿನ್ನ ಮಾರಳ್ಳಿಗೆ ಹೋಗಿದ್ದೆ ಕಾಣು ಭಿಕ್ಷಕ್ಕೆ ನನ್ನ ಮಾರಳ್ಳಿಗೆ ಹೋದ್ಮೇಲೆ ನನ್ನ ತಾಯಿ ಮುದ್ದೋಜಿ ಹತ್ರ ಭಿಕ್ಷೆ ಇಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಕಬ್ಬಿಣದ ಅಂಗಡಿ ಒಳಗೆ ತಪ್ಪಲಿ ನಿನ್ಗೇನೋ ಕೆಲಸ ಅಪ್ಪ ಕೆಂಪಚಾರಿ ನಿನ್ನ ಮಾರಾಪುರಿ ಪಟ್ನ ಮಾರಳ್ಳಿಗೆ ಹೋಗಿದ್ದು ಹಕ್ಕಿ ರಾಗಿ ಜೋಳೆಗೋಸ್ಕರ ಹೋಗಿರ್ಲಿಲ್ಲ ಕಾಣೋ ಕಲಿಬಾರ್ದಾಗಿತ್ತು ಕಲ್ತು ಬಿಟ್ಟಿದ್ದೀನಿ ಬಂಗಿ ಕುಡಿಯ ಚಪಲ ಯಾರು ಬಿಟ್ಟಿದ್ದಾರೆ ಕೆಂಪಚಾರಿ ನೋಡಪ್ಪ ಬಂಗಿ ಕುಡಿಬೇಕು ಬೆಂಕಿ ಕೆಂಡ ಕೊಡುವ ಅಂತ ಕೇಳ್ದೆ ಇಲ್ಲಿಲ್ಲ ಕಾಣಯ್ಯ ಬೆಂಕಿ ಕೆಂಡ ಇಲ್ಲಿಲ್ಲ ನನ್ನ ಮಗ ಕೆಂಪಚಾರಿ ಕುಲಮ ಕಚೇರಿ ಒಳಗೆ ಉದ್ಯೋಗ ಮಾಡಿಸ್ತಾ ಇದ್ದಾನೆ ಅಲ್ಲೋಗಯ್ಯ ನಿನಗೆ ಬೆಂಕಿ ಕೆಂಡ ದೊರಕ್ತದೆ ಅಂತ ಹೇಳುದು ಕಣಪ್ಪ ನಿನ್ ತಾಯಿ ಮುದ್ದೋಜಿ ಅದಕ್ಕೋಸ್ಕರವಾಗಿ ನಾನು ಹುಡಿಕೊಂಡು ನಿನ್ನ ಕುಲಮ ಕಚೇರಿ ಬಂದಿದ್ದೀನಿ ಕಣಪ್ಪ ಕೆಂಪಚಾರಿ ಬಂಗಿ ಭೋಜನ ನಾನು ಮಾಡಬೇಕು ಮಗನೇ ಹೌದಾ ಕೆಂಪಚಾರಿ ಬಂಗಿ ಭೋಜನ ಮಾಡಬೇಕು ಬೆಂಕಿ ಕೆಂಡ ಕೊಡಿಸೋ ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುಗಳಾಡಿದ ಮಾತು ಕೇಳಿದನು ಕೆಂಪಣ್ಣ ಏನಂದ ಪರದೇಶಿ ಅದು ಬೀದಿ ಒಳಗೆ ಬರ್ತಕ್ಕಂಥವ್ರಿಗೆಲ್ಲ ಕುಲಮ ಕಚೇರಿಯ ಒಳಗೆ ಬೆಂಕಿ ಕೆಂಡ ಕೊಡ್ತೀನಿ ಅಂತ ಹೇಳಿದಿನ ಪರದೇಶಿ ನನ್ನ ಕುಲಮ ತಿಟ್ಟ ಬಿಟ್ಟು ನೀ ಕಳೆದೋಗು ಅಂದನಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕೆಂಪಣ್ಣ ನಾಡಿದ ಮಾತು ಕೇಳಿದವರು ಪರಂಜ್ಯೋತಿ ಕೆಂಪಚಾರಿ ಇಂದು ನೋಡಪ್ಪ ನಾ ಬಂಗಿ ಕುಡಿಯೋದಕ್ಕೆ ನೀ ಬೆಂಕಿ ಕೆಂಡವ ಕೊಟ್ರೆ ನಿನಗೆ ಬಾಳ ಪುಣ್ಯ ಬರುತ್ತದೆ ಕೆಂಪಣ್ಣ
ಬಾಳ ಪುಣ್ಯ ಬರ್ತದೆ ಅಂದಾಗ ಕೆಂಪಾಚಾರಿ ಮಗ ಪುಣ್ಯ ಬರದು ಬೇಡ ಐಶ್ವರ್ಯ ಬರದು ಬೇಡ ನನ್ನ ಕುಲಮ ಕಚೇರಿಯ ಬಿಟ್ಟು ಕಡದೋಗೋ ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನೋಡಪ್ಪ ಕೆಂಪಣ್ಣ ನನ್ನ ಮಗುವ ನೋಡಿ ನೀ ಪಿಂಕಿ ಕೆಂಡ ಕೊಡೋದಕ್ಕೆ ಮನಸ್ಸಿಂದೆ ಹೋದ್ರು ಮಗನೇ ನನ್ನ ಹೆಗಲ ಮೇಲೆ ಹೊತ್ಕೋ ಬಂದಿರೋ ಕಂಡಾಯನಾದ್ರು ನೋಡಿ ಕಂದಪ್ಪ ಕೆಂಪಚಾರಿ ಮಗನೇ ನನ್ನ ಕಂಡಾಯವ ನೋಡಿ ನೀ ಪಿಂಕಿ ಕೆಂಡ ಕೊಡಿಸು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಕೆಂಪಣ್ಣ ಕೆಂಪಚಾರಿ ನನ್ನ ಮುಖ ನೋಡಿ ನಿನ್ ಬೆಂಕಿ ಕೆಂಡ ಕೊಡುವ ಮನಸ್ಸಿದ್ದೆ ಹೋದ್ರು ಪರವಾಗಿಲ್ಲ ನನ್ನ ಹೆಗಲ ಮೇಲೆ ಒತ್ಕ ಬಂದಿರುವಂತ ಈ ಕಂಡ ಏನಾದ್ರೂ ನೋಡಿ ನನಗೆ ಬೆಂಕಿ ಕೆಂಡ ಕೊಡಿಸಪ್ಪ ಏನಂದೆ ಕೆಂಪಚಾರಿ ಈ ನನ್ನ ಹೆಗಲ ಮೇಲೆ ಒತ್ಕ ಬಂದಿರುವಂತ ದೇವ್ರು ನೋಡಿ ಕೊಡಿಸಪ್ಪ ಏನಂದ್ಯೋ ಇದು ನಿನ್ನ ಹೆಗಲ ಮೇಲೆ ಒತ್ಕ ಬಂದಿರತಕ್ಕಂಥದ್ದು ಇದು ದೇವ್ರೇನೋ ಹೌದು ನನಗೆ ಮಾತ್ರವಲ್ಲ ಕೆಂಪಣ್ಣ ನಾಳೆ ಕುಲ 18 ಜಾತಿಯವ್ರ ಮನೆಗೆಲ್ಲ ಇದು ದೇವರಾದ್ರೂ ಆಗ್ಬಹುದು ನಿನ್ನ ಮನೆಗೂ ಇದು ದೇವರಾದ್ರೂ ಆಗ್ಬಹುದು ಕಾಣೋ ಏನಂದೇವ ಪರದೇಶಿ ತಿರುಕ ನನ್ನ ಮನೆ ದೇವರಾಗುತ್ತೇನೋ ಪರದೇಶಿ ಈ ನಿನ್ನ ಹೆಗಲ ಮೇಲೆ ಒತ್ಕ ಬಂದಿರುವಂತ ಈ ಕಂಡಾಯ ಹೇಳ್ತೀನಿ ಕೇಳೋ ನಮ್ಮ ಜಾತಿಯವ್ರು ಮಾಡುವಂತ ಕಸು ಹೇಳ್ತೀನಿ ಕೇಳು ಅಟ್ಟಿ ಕಟ್ಟವ್ರು ನಾವು ಅಟ್ಟಿ ಕಟ್ಟವ್ರು ನಾವು ತೊಟ್ಟಿ ತಿರಿಯವ್ರು ನಾವು ಅದು ಮನದೇ ಪರದೇಶಿ ಕುರ್ಚಿ ಮಾಡೋರು ನಾವು ಮಂಚ ಮಾಡೋರು ನಾವು ಗುಡಿ ಒಳಗಿರುವ ದೇವರ ಯಾರೆಲೆ ಮಾಡಿಕೊಟ್ಟವರು ನಮ್ಮ ಜಾತಿಯವರು ಮಾಡಿ ನಿಲ್ಲಿಸಿರುವ ದೇವ್ರುಗಳಿಗೆಲ್ಲ ನೀವು ಹೂ ನೀರ ಹಾಕಿ ಪೂಜೆ ಮಾಡೋರು ನೀವು ನಿನ್ನ ಹೆಗಲ ಮೇಲೆ ಒತ್ಕ ಬಂದಿರುವ ಕಂಡಾಯ ಮಾಡಿದವನ್ ಯಾರು ಏನಂದ್ಯೋ ಪರದೇಶಿ ನೀ ನಮ್ಮ ಜಾತಿಯವ್ರು ಮಾಡಿಕೊಟ್ಟು ಕಂಡಾಯ ನನಗೆ ದೇವರು ಅನ್ನಬಹುದಾ ಏನಂದೆ ಪರದೇಶಿರೇ ನಮ್ಮ ಜಾತಿಯವ್ರು ಮಾಡಿಕೊಟ್ರ ಕಂಡಾಯ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವ್ರು ಅನ್ನೋದಕ್ಕೆ ಬಂದಿದ್ಯಾ ಪ್ರತಿಯೊಂದು ದೇವಸ್ಥಾನದಲ್ಲೆಲ್ಲ ಮಾಡಿ ನಿಲ್ಲಿಸಿರುವಂತ ವಿಗ್ರಹಗಳು ಮಾಡ್ರವ್ರು ಯಾರು ಯಾರು ಆ ಲಿಂಗ ಮಾಡ್ರವ್ರು ಯಾರು ಅಟ್ಟಿ ಕಟ್ರವ್ರು ಯಾರು ನಮ್ಮ ಆಚಾರ್ಯ ಮಾಡದಂತ ದೇವರ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವ್ರು ಅನ್ನ ಕೇಳೋಕೋಸ್ಕರ ಬಂದಿದ್ದೀಯಲ್ಲ ಪರದೇಶಿ ನನ್ನ ಕುಲಮ ಕಚೇರಿಯೇ ಬಿಟ್ಟು ಮರ್ಯಾದಿಂದ ಹೊರಟೋಗೋ ಅಂದ್ರಂತೆ ಶಿವ ಕೆಂಪಚಾರಿ ಆದ್ರೂ ಆ ಕಳ್ಳಿ ಕಣಪ್ಪ ನಿಮ್ಮ ಜಾತಿಯವ್ರು ಮಾಡಿಕೊಟ್ಟಂತ ದೇವರಾದ್ರೂ ಆ ಕಳ್ಳಿ ಕಲಿಬಾರ್ದಾಗಿತ್ತು ಕಲ್ತು ಬಿಟ್ಟಿದ್ದೀನಿ ಬಂಗಿ ಭೋಜನ ಅದು ಯಾರನ್ನು ಬಿಟ್ಟಿದ್ದಲ್ಲ ಕಾಣೋ ನಿಜ ಅಪ್ಪ ಕೆಂಪಚಾರಿ ಬಿಗ್ಗಿ ಕೆಂಡ ಕೊಡ್ಸಪ್ಪ ಸ್ವಲ್ಪ ಬಂಗಿ ಕುಡ್ಕೊಂಡು ಹೊಂಟು ಹೋಗ್ತೀನಿ ಲೋ ತಿರ್ಕ ನಾನೊಂದು ಪ್ರಶ್ನೆ ಹೇಳ್ತೀನಿ ಆ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬಿಟ್ರೆ ಆವಾಗ ನಿನಗೆ ಬೆಂಕಿ ಕೆಂಡ ಕೊಡ್ತೀನಿ ಕಾಣೋ ಯಾವ್ದಪ್ಪ ಯಾವ್ದು ಅಂತ ಕೇಳ್ತಾ ಇದೀಯಾ ಹೌದು ಹೇಳ್ತೀನಿ ಕೇಳು ಯುಗಾದಿ ಮಧ್ಯೆ ಶಿವರಾತ್ರಿ ಮಧ್ಯೆ ಬರ್ತಕ್ಕಂಥದ್ದೇನೋ ಅದು ನನಗೆ ಗೊತ್ತಿಲ್ವಲ್ಲ ಕೆಂಪಚಾರಿ ಶಿವ ಅಯ್ಯೋ ಪರದೇಶಿ ತಿರುಕ ಅದೇನ್ ಗೊತ್ತೇನೋ ಮದ್ವೆ ಲಗ್ನ ಆ ಮದ್ವೆ ಲಗ್ನದಲ್ಲಿ ನಮ್ಮ ಆಚಾರ ಇಲ್ಲದೆ ಹೋದ್ರೆ ನೀವು ಕುಲ 18 ಜಾತಿಯರೆಲ್ಲ ಮದುವೆ ಮಾಡ್ಕೊಳಕ್ ಆಯ್ತದೇನೋ ಸಾಧ್ಯವಿಲ್ಲ ಹೆಂಗಪ್ಪ ಕೆಂಪಚಾರಿ ಅದ್ಯಾಕೋ ನೀತಿ ಹೋದ್ರೆ ಯಾಕಪ್ಪ ಮದ್ವೆ ಆಗಲ್ಲ ಹೆಣ್ಣು ನೋಡವ್ರವ್ರು ಅನ್ನ ಕೊಡೋವ್ರವ್ರು ಹಣ ಖರ್ಚು ಮಾಡೋವ್ರವ್ರು ಚಪ್ರ ಹಾಕೋವ್ರವ್ರು ನೀತಿ ಹೋದ್ರೆ ಯಾಕಪ್ಪ ಕೆಂಪಚಾರಿ ಮದ್ವೆ ಆಗಲ್ಲ ಅಯ್ಯೋ ಪರದೇಶಿ ಯಾರೇ ಬರ್ಲಿಲ್ಲ ಅಂದ್ರೂ ಮದ್ವೆ ನಿಲ್ಲಲ್ಲ ಕಾಣೋ ಮದ್ವೆ ಆಗೋಗುತ್ತೆ ಅದೇ ನನ್ನ ಆಚಾರಿ ಇಲ್ಲದೆ ಹೋದ್ರೆ ಮದ್ವೆ ನಡೆಯೋದೇ ಇಲ್ವಲ್ಲೋ ಯಾವ ರೀತಿ ಅಂತ ಕೇಳ್ತೀಯೋ ಪರದೇಶಿ ಹೇಳ್ತೀನಿ ಕೇಳು ಮದುವೆ ಲಗ್ನದೊಳಗೆ ಮದುವೆ ಲಗ್ನದೊಳಗೆ ನಿಮ್ಮ ಕುಲದ 18 ಜಾತಿ ಜನರೆಲ್ಲ ನನ್ನಟ್ಟಿಯ ಮನೆ ಬಾಗಿಲು ಬಂದು ಸಿದ್ಧಾಚಾರಿ ಆಚಾರಿ ಕೇಳಪ್ಪ ಆಚಾರಿ ಮಗನ ಮದುವೆ ಮಾಡಬೇಕು ಮಗಳ ಮದುವೆ ಮಾಡಬೇಕು ಅಂತೇಳಿ ನೀವು ಚಿನ್ನದ
ತಂದು ಕೊಡ್ತೀನಿ ನೀವು ಕೊಟ್ಟಂತ ಚಿನ್ನ ಗುಷ್ಟ ಒಳಗೆ ಹಾಕಿ ಗಿಕ್ಕಿ ಒಳಗೆ ಕರಸಿ ಅಡಗಲ ಮೇಲೆ ಬಳಿಕೊಂಡು ಒಚ್ಚುದು ಆಲೆ ಮಾಡ್ತೀನಿ ಮೂಗುಲು ಮೂರ್ತಿ ಮಾಡ್ತೀನಿ ಗೆಜ್ಜೆ ಡಾಬ್ ಮಾಡ್ತೀನಿ ಕಾಲು ಕಡಗ ಮಾಡ್ತೀನಿ ಕೈನ ಕಡಗ ಮಾಡ್ತೀನಿ ನತ್ತಿ ಬಡಕ ಮಾಡ್ತೀನಿ ಕತ್ತಲ ಪದಕ ಮಾಡ್ತೀನಿ ಎಲ್ಲಿಕ್ಕಿಂತ ಹೆಚ್ಚಾಗಿ ಐರದಾನಿ ಮಾಡ್ತೀನಿ ನಾ ಮಾಡ್ಕೊಟ್ಟಂತ ತಾಳಿ ತಕ್ಕಂಡೋಗಿ ಕೇಳ್ರು ಸೀತಾಳ್ ಚಪ್ಪರದಡಿ ಒಳಗೆ ನಾ ಮಾಡ್ಕೊಟ್ಟಿರುವಂತ ತಾಳಿಗೆ ಒಂದರ್ಶನ ದಾರವ ಕಟ್ಟಿ ಚಪ್ಪರದಡಿ ಒಳಗೆ ನಿಂತುಕೊಂಡು ಹೂ ನೀರ ಹಾಕಿ ಪೂಜೆಯ ಮಾಡಬಿಟ್ಟು ನೀ ಮೂಡ್ಲಾಗಿ ತಿರ್ಕೊಂಡು ನಿನ್ನ ಹೆಂಡತಿ ಕತ್ತಿಗೆ ಕತ್ಕೊಂಡ್ರೆ ಅವಳು ನಿನ್ನ ಹೆಂಡತಿ ಆಯ್ತಾಳೋ ಕೇಳಲೋ ಪರದೇಶಿ ಇನ್ಯಾರು ಹೆಂಡತಿ ಆಯ್ತಾಳೆ ಕೆಂಪಚಾರಿ ಅಯ್ಯೋ ಪರದೇಶಿ ತಿರುಗ್ರೆ ನಿಮ್ಮ ಹೆಂಡತಿ ಆಯ್ತಾಳೆ ಅಂತ ತಿಳ್ಕೊಂಡಿದ್ದೇನೋ ಲೋ ಮುಟ್ಟದ ಗಂಡ ನಾನು ಕಾಣೋ ಕಟ್ಟದ ಗಂಡ ನೀನು ಕಾಣೋ ಲೋ ಮೊದಲ ಗಂಡ ನಾನು ಕಾಣೋ ಎರಡನೇ ಗಂಡ ನೀನು ಕಾಣೋ ಲೋ ಮಾಡದ ಗಂಡ ನಾನು ಕಾಣೋ ಮನೆಯ ಗಂಡ ನೀನು ಕಾಣೋ ನಿಮ್ಮ ಕುಲಾದ ನೆಟ್ಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡ್ಕೊಟ್ಟು ಗಂಡಾದಿರು ನಾವೇ ಅಂದಾನಂತೆ ಸಿದ್ದಯ್ಯ ಕೆಂಪಾಚಾರಿ ಜ್ಯೋತಿ ಚಂದಯ್ಯ ಕೆಂಪಚಾರಿ ಆಡ್ತಕ್ಕಂಥ ಮಾತನ್ನು ಕೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯ್ದ ಮೂರ್ತಿ ಕುಲುಮ ಕಚೇರಿ ಒಳಗಡೆ ಕೆಳಗಡೆ ಕುಳಿತು ಬಹಳ ಚಿಂತೆ ಮಾಡಿದರಂತೆ ಕಂಡಾಯದ ಒಡೆಯ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಕೆಂಪಚಾರಿ ಹೇಳ್ತಕ್ಕಂಥ ಮಾತನ್ನ ಕೇಳಿ ಕೆಂಪಣ್ಣ 7 ವರ್ಷದ ಮಗನ ಶರೀರದೊಳಗೆ ಕಾಮ ಕ್ರೋಧ ಮದ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲೋ ಈ ವೈಶ್ಯಕ್ಕೆ ನೀನು ಎಲ್ಲಾ ಜಾತಿಯವರಿಗೆಲ್ಲ ತಾಳಿ ಮಾಡಿಕೊಟ್ಕೊಂಡ ನಾನೇ ಅಂತ ಹೇಳಿದೆಲ್ಲೋ ಕೆಂಪಚಾರಿ ಇದೊಂದು ಮಾತಿಗೆ ನಾಳೆ ನಿನ್ನ ತಗೊಂಡೋಗಿ ನಾಳೆ ಕೆಂಪಚಾರಿ ಏನ್ರಿಲ್ಲದ ದೇವರ ನಾಳೆ ಮಾಡುತ್ತೀನಿ ಅಂದಾರಂತೆ ಸ್ವಾಮಿ ಬನ್ನಿ ಅಯ್ಯೋ ಮಗನೇ ನಿಂಗಯ್ಯ ನೀವೇ ಬಂದು ನೋಡಪ್ಪ ನನಗಂತ ಪಡ್ಕೊಂಡು ಹೋದ್ಮೇಲೆ ನಾನು ಕೊಯಮತ್ತೂರು ಜಿಲ್ಲೆ ಕೊಳ್ಳೆಗಾಲ ತಾಲೂಕು ತಿರುದಳ ಬಾಣುಣಸೆ ಕೊತ್ತನೂರು ತಾಳೂರು ಸೋಂಡ್ರಳ್ಳಿ ಬಾಣೂರು ಸೋಂಡ್ರಳ್ಳಿ ಅಂಕಣಪುರದ ಮಧ್ಯ ಚಿಕ್ಕಯ್ಯನ ದೊಡ್ಡಿ ಚಿಕ್ಕಲ್ಲೂರ ಮಾಡ್ತೀನಿ ನಿನ್ನ 7 ಗ್ರಾಮಕ್ಕೆ ನಿನ್ನ ಯಜಮಾನ ಮಾಡುತ್ತೀನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಚಿಕ್ಕಯ್ಯ ದೊಡ್ಡಿ ಒಳಗೆ ಹಳ್ಳದ ಕರೆಯಲ್ಲೋ ಮಾಡುವಲ್ಲೋ ಹುಣಸೆ ತೋಪಲ್ಲೋ ಈಗಂದು ಮಾತಿಗೆ ನಾಳೆ ಕೆಂಪಚಾರಿ ಇನ್ನು ತಕ್ಕೊಂಡೋಗಿ ನಾನು ದೇವ್ರು ಮಾಡಿದ ಮೇಲೆ ಕಂದ ಚಿಕ್ಕಯ್ಯನ ದೊಡ್ಡಿ ಒಳಗೆ ನಿನ್ನ ಒಂಟಿ ಉಣಸ ಮರದಲ್ಲಿ ನಾ ಹೊಂಟಿ ದೇವರ ಮಾಡುತ್ತೀನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಚಂಪಾಚಾರಿ ದಯ ಮಾಡು ಕೆಂಪಚಾರಿ ಹೌದು ಆದ್ರೂ ಆ ಕಳೆ ಕಣಪ್ಪ ಕುಲದ್ರಿಟ್ಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡಿಕೊಟ್ಟು ಕಂಡ ನೀನೇ ಆದ್ರೂ ಆ ಕಳೆ ಕಣಪ್ಪ ಓಹೋ
ಕಲಿಬಾರ್ದಾಗಿತ್ತು ಕಲ್ತು ಬಿಟ್ಟಿದ್ದೀನಿ ಬಂಗಿ ಕುಡಿಯ ಚಪಲ ಯಾರನ್ನು ಬಿಟ್ಟಿದ್ದಲ್ಲ. ಶಿವ ಶಿವ ಬೆಂಕಿ ಕೆಂಡ ಕೊಡಿಸಪ್ಪ ಅಂದ್ರಂತೆ ಧರ್ಮಗುರು ಕಂಡಾಯ್ದ ಮೂರ್ತಿ. ಶಿವ ಯಾತ್ರಲ್ಲಿ ಕೊಡಿಸ್ಬೇಕು ಬೆಂಕಿ ಕೆಂಡವ ಪರದೇಶಿ. ಹೇಳು. ಬಲಗಡೆ ತಿರುಗಿ ನೋಡಿದ್ರಂತೆ ಬಾಚಿ ಚಕ್ಕೆ ರಾಶಿ ರಾಶಿ ಗಟ್ಲೆ ಕೆತ್ತಿ ಹಾ. ಗುಡ್ಡೆ ಹಿಡಿದಿರೋದಂತೆ. ಕೆಂಪಚಾರಿ ಆ ಬಾಚಿ ಚಕ್ಕೆ ಒಳಗೆ ಬೆಂಕಿ ಕೆಂಡ ಕೊಡಿಸಪ್ಪ. ಏನೋ ಆ ಬಾಚಿಯ ಚಕ್ಕೆ ನಿಮ್ಮ ಅಜ್ಜಪ್ಪ ಬಂದ್ ಕೆತ್ತಿದ್ನೇನೋ ಪರದೇಶಿ. ಶಿವ ಶಿವ ಹಾ ಕೆಂಪಚಾರಿ ಎಡಗಡೆ ತಿರುಗಿ ನೋಡಿದ್ರಂತೆ ಸ್ವಾಮಿಗಳು ಬೆರಣಿ ಶುಂಡೆ ಬಿದ್ದಿರೋದಂತೆ. ಆ ಬೆರಣಿ ಶುಂಡೆಲಾದ್ರೂ ಬೆಂಕಿ ಕೆಂಡ ಕೊಡಿಸಪ್ಪ. ಆ ಬೆರಣಿಯ ಸುಂಡೆ ನಿಮ್ಮ ಅಜ್ಜಪ್ಪ ಬಂದ್ ತಟ್ಟಿಲ್ಲೇನೋ ಪರದೇಶಿ. ಓಹೋ ಹಾ ಹಾಗಿದ್ಮೇಲೆ ಇನ್ ಯಾತ್ರಲ್ಲಿ ಕೊಡಿಸ್ಬೇಕು ಅಂತೀಯಪ್ಪ ನನಗೆ ಬೆಂಕಿ ಕೆಂಡವ. ನೋಡೋ ಬ್ಯಾದ್ ಕಾಯಿನ್ ಗಾತ್ರ ಬೆಂಕಿ ಕೆಂಡವ ಕಬ್ಬಿಣದ ಹಿಕ್ಕಡದಲ್ಲಿ ಹಿಡ್ಕೊಂಡು ಬಂದು ನಿನ್ನ ಕೈ ಮೇಲೆ ಕೊಡ್ತೀನಿ. ಹೌದು. ಇಷ್ಟವಾದ್ರೆ ತಗೊಬಹುದು, ಕಷ್ಟವಾದ್ರೆ ನನ್ನ ಕುಲಮಕ್ಕೆ ಸೇರಿ ಬಿಟ್ಟು ಹೊರಟು ಹೋಗ್ಬೋದು ಅಂದ ಶಿವ ಕೆಂಪಚಾರಿ. ಶಿವ ಹಾ ಕೆಂಪಚಾರಿ ಆಗ್ಲಿ ಕೊಡಪ್ಪ ಅಂತ ಹೇಳಿ ಸ್ವಾಮಿ ಎರಡು ಕೈಗಳನ್ನ ಹೊಟ್ಟಿ ನಿಂತ್ಕೊಂಡ್ರಂತೆ. ಬ್ಯಾದ್ ಕಾಯಿನ್ ಗಾತ್ರ ಬೆಂಕಿ ಕೆಂಡವ ತೆಗೆದು ಕೆಂಪಚಾರಿ ಸ್ವಾಮಿ ಅವ್ರ ಕೈ ಮೇಲೆ ಮಡಗಿದ ತಕ್ಷಣ ಸರಿ ಅಗ್ನಿ ದೇವತಿ ಕೆಂಪಚಾರಿ ಶಾಪ ಕೊಟ್ಟ ನನಗೆಲ್ಲಿ ಶಾಪ ಕೊಟ್ಬಿಡ್ತಾರೋ ಪರಂಜ್ಯೋತಿ ಅಂತ ಹೇಳಿ ಆ ಸ್ವಾಮಿ ಅವರ ಕೈ ಒಳಗೆ ಕೆಂದಾವರೆ ಪುಷ್ಪವಾಗಿ ತಲಾತಲನೆ ಒಳಿತೇ ಇರೋಳಂತೆ. ಶಿವ ಶಿವ ಹಾ ಸ್ವಾಮಿಗಳು ಧರ್ಮಗುರು ಪರಂಜ್ಯೋತಿ ಆ ಕುಟುಂಬ ಕಚೇರಿ ಒಳಗೆ ಒಂದು ಕಬ್ಬಿಣ ತೊಂಬೆ ಬಿದ್ದಿರೋದಂತೆ. ಹೌದು. ಆ ಕಬ್ಬಿಣ ತೊಂಬೆ ಮೇಲೆ ಆ ಕುಲುಮೆ ಬೂದಿ ಅನ್ನೋದು ಒಂದು ಮಂದಿ ಉದ್ದ ಸುರಿದಿರೋದಂತೆ. ನವರಿಗರಿ ಕಂತೆ ಒಳಗೆ ದುಂಬುದೊಳೆಲ್ಲ ಹೊಡೆದು ಆಸಿದಾರು ಹುಲಿಯ ಚರ್ಮ ಅರಳಿದಾರಿ ಬುದ್ಧಿಗಟ್ಟಿ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುವೇ ಮುದ್ದಿನ ಜೋಳಿಗೆ ಒಳಗೆ ಕೈಯನ್ನೇ ಹಾಕವರೇ ತಂಗಿ ಸೊಪ್ಪ ತೆಗೆದು ಒಗೆ ಸೊಪ್ಪ ತೆಗೆದು ಹಂಗೆ ಮೇಲ್ ಮಾಡಿಕೊಂಡು ಗಸ ಗಸನೆ ಸ್ವಾಮಿ ಅವ್ರು ತಿಕ್ಕತಾ ಕುಂತಿದ್ದಾರೆ. ಕೆಂಪಚಾರಿ ಆ ಸ್ವಾಮಿಗಳು ನೋಡ್ಬಿಟ್ಟು ನೆಗನಾಡವನಂತೇಲೋ ಹಾಗಲ್ರೆ ನೋಡ್ರು ಉಚ್ಕಾಡ ಪರದೇಶಿ ಬುಡ್ಡೆ ಮಗ ಏನು ಕೈಲಿ ಹಾಕೊಂಡು ತಿಕ್ಕ ಕುಂತಿದ್ದಾನಲ್ರು ಅಂತ ಹೇಳಿ ಅವನು ಕಿಲಿ ಕಿಲ್ನೆ ನಗನಾಡ್ತಾ ಕುಂತನಲ್ಲೋ ಕೆಂಪಚಾರಿ. ಸಿದ್ದಯ್ಯ ಸ್ವಾಮಿ ಬಂದಿ ಕೆಂಪಚಾರಿ ನಿಗಪ್ಪ ನೀವೇ ಕೆಂಪಚಾರಿ ಮಗನು ಕಿಲಿ 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 ಕಿಲಿನೇ ಅಂತ ನೆಗನಾಡ್ತಾ ಕುಂತಿದ್ರೆ ಕೆಂಪಣ್ಣ ಕಬ್ಬುಣ ಕೊಂಬೆ ಮೇಲೆ ಕುಳಿತಿರಾ ಧರ್ಮಗುರು ಪರಂಜ್ಯೋತಿ ಗುರು. ಏನೋ ಕೆಂಪಚಾರಿ ನನ್ನ ನೋಡಿ ನಗನಾಡ್ತಾ ಇದೀಯಪ್ಪ ಕೆಂಪಚಾರಿ. ನಾನು ಬಂಗಿ ಕುಡಿಯ ತನಕ ನಿನ್ನ ಬಂದು ಬಳಗ ನೆನೆಯ ಮಗನೇ. ನಾನು ಬಂಗಿ ಕೊಡುದು ಹೇಳೋ ತನಕ ನಿನ್ನ ತಂದೆ ತಾಯಿ ನೆನಕೋ ಮಗನೇ. ಸಿದ್ದಯ್ಯ ಸ್ವಾಮಿ ಬನ್ನಿ ಕೆಂಪಚಾರಿ ನಾ ಬಂಗಿ ಕುಡಿಯೋ ತನಕ ನಿನ್ನ ಬಂಧು ಬಳಗನೆಲ್ಲ ನೆನೆಯಪ್ಪ ಅಂತ ಹೇಳಿ ಸ್ವಾಮಿಗಳು ಬಂಗಿ ಚಿಲಿಮೆಯ ತೆಗೆದು ಆ ಬಂಗಿ ಸೊಪ್ಪನ್ನ ಜಡದು ಜಡದು ತುಂಬಿದ್ರಂತೆ. ಒಂದು ದಮ್ಮ ಎಳೆದಾರಂತೆ ಬಲಗಡೆಗೆ ಜೋಲಿದರಂತೆ. ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಒಂದು ದಮ್ಮ ಎಳೆದವರೇ ಬಲಗಡೆ ಜೋಲವರೇ, ಎರಡು ದಮ್ಮ ಎಳೆದವರೇ ಎಡಗಡೆ ಜೋಲವರೇ. ಎರಡು ದಮ್ಮೆಗೆ ತೀರಲಿಲ್ಲ, ಮೂರು ದಮ್ಮೆ ಸಾಲಲಿಲ್ಲ. ಸ್ವಾಮಿ ನನ್ನ ಜ್ಯೋತಿ ಲಿಂಗಯ್ಯ ನೀವೇ ಬನ್ನಿ. ಸ್ವಾಮಿ ಬಂಗಿ ಕುಡಿದ ಬಗೆ ಎಲ್ಲ ಹೊಟ್ಟೆ ಒಳಗೆ ತುಂಬಿಕೊಂಡು ಕೆಂಪಚಾರಿ ಕುಲುಮ ಕಚೇರಿ ಚಿನ್ನದ ಕುರ್ಚಿ ಮೇಲೆ ಕುಳಿತುಕೊಂಡು ಸ್ವಾಮಿಗಳು ಬಂಗಿ ಕುಡಿತಿದ್ರೆ ನೆಗನಾಡ್ತಾ ಕುಂತಿರೋನಂತೆ. ನೆಗನಾಡ್ತಾ ಇದೀಯಪ್ಪ, ನಿನಗೆ ನನ್ನ ಸತ್ಯ ತೋರ್ತೀನಿ ಕಾಣು ಅಂತ ಹೇಳಿ ಕಂಡಾಯ್ದ ಮೂರ್ತಿ
ಬಂಗಿ ಕುಡಿದಿರ್ತಕ್ಕಂಥ ಹೊಗೆ ಒಳಗಡೆ ಹೊಟ್ಟೆಳು ತುಂಬಿಕೊಂಡಿರುವಂತ ಹೊಗೆ ಒಳಗಡೆ 7-4 ನೀಲಿ ಬೆರೆಸಿದ್ರಂತೆ. ಆನಂದದ ನೀಲಿ, ಅವತಾರದ ನೀಲಿ, ನೀರು ಬೆಳೆ ನೀಲಿ, ಮರಾತ ನೀಲಿ, ಕಲ್ಕಡಿ ನೀಲಿ, ಮುಣ್ಮುಖ ನೀಲಿ, ಬರ ಅಂತ ಜನಗಳಿಗೆಲ್ಲ ಕಲ್ಲಲೊಡೆ ನೀಲಿ, ಹೋಗ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯ ನೀಲಿ, ಹುಚ್ಚಿ ನೀಲಿ, ಬೆಪ್ಪ ನೀಲಿ, ಮೊಲಾಗದ ನೀಲಿ, ಬಗಸನೆ ನೀಲಿ, ಕಲ್ಲೆ ಹಾಲ್ ಕಂಡ್ರೆ ಕಡ್ಗ ಕುಡಿಯ ನೀಲಿ, ಅಕ್ಕದಾಲ್ ಕಂಡ್ರೆ ಪಕ್ಕನ ಬಾಯಿ ಬಿಡೋ ನೀಲಿ, ತಾಯಿ ಹಾಲ್ ಕಂಡ್ರೆ ಹಲ್ ಕಚ್ಚ ನೀಲಿ. ಯಾವಾಗ 7-4 ನೀಲಿಯನ್ನ ಆ ಬಂಗಿ ಸೊಪ್ಪಿನ ಒಳಗಡೆ ಆ ಹೊಗೆಯ ಒಳಗಡೆ ಸ್ವಾಮಿ ಉಪದೇಶ ಮಾಡಿ, ಕೆಂಪಚಾರಿ ಚಿನ್ನದ ಕುರ್ಚಿ ಮೇಲೆ ಕುಂತಿರುವಂತ ಕೆಂಪಚಾರಿ ಆ ನತ್ತಿ ಮೇಲೆ ಬಂಗಿ ಕುಡದ ಹೊಗೆಯ ಅವನತ್ತಿ ಮೇಲೆ ಹುರಿಬಿದರಲ್ಲ. ಲಿಂಗಪ್ಪ ನೀವೇ ಬನ್ನಿ, ಧರ್ಮ ಗುರುವೇ ಲಿಂಗಯ್ಯೋ ನೀವೇ ಬನ್ನಿ. ಸ್ವಾಮಿ ಬಿಟ್ಟವಗೆ ಕೆಂಪಚಾರಿಯ ನತ್ತಿಗೆ ಹಿಡ್ಕದ್ದು ಹುಚ್ಚು ಬೆಪ್ಪು ಬಂದು ಬಿಡುತ್ತು, ಒಲ್ಲಾಗ್ರ ಬಂದು ಬಿಡುತ್ತು. ಹುಚ್ಚು ಬಂದ ಜ್ಞಾನದಲ್ಲಿ ಹುಟ್ಟು ಬಟ್ಟೆ ಹರಿದಾನಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಅಣ್ಣ ಜೈ ಜೈ ಸಿದ್ದಯ್ಯ ದಯ ಮಾಡು. 72 ಆಳುಗಳ ಒಬ್ಬರ ಮೇಲೆ ಒಬ್ಬರ ಹೌದಪ್ಪ, ತಳ್ಳುತ್ತಾನೆ ನುಗ್ತಾನೆ. ಈ ಕೆಂಪಚಾರಿಯ ನೋಡಿದರಂತೆ ಹಾಳುಗಳು, ಯಾವನ ಜಂಗುಮ ಬಂದು ನಮ್ಮ ಚಿಕ್ಕ ಸಾವುಕಾರರಿಗೆ ಏನೋ ಮೋಡಿ ಮಾಡಿಬಿಟ್ಟನಲ್ರೋ, ಅವರ ತಾಯಿ ಮುತ್ತೋಜಿಗೆ ನಾವು ವಿಚಾರ ತಿಳಿಸ್ಬೇಕಾಂಡ್ರು ಅಂತೇಳಿ ಆಳುಗಳು ಅವರು ಕುಲಮ ಕಚೇರಿಯ ಬಿಟ್ಟು ಬಿದ್ದು ಕೆಳದು ಓಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಮಾಡಲಿ ಕಡೆಗೆ ಜೈ ಸಿದ್ದಯ್ಯ ದಯ ಮಾಡು. ಹೋಗುವಂತ ಆಳುಗಳ ನೋಡಿ ಕೆಂಪಚಾರಿ ಕಲ್ಲೆತ್ತಿ ಹೊಡಿತವನೇ, ಬರುವ ಜನಗಳಿಗೆಲ್ಲ ಕೈಯನ್ನೇ ಮುಗಿತವನೇ. ಹುಚ್ಚು ಬೆಪ್ಪು ಬಂದು ಬಿಡುತ್ತು, ಕರಳಿ ಹಾಲು ಕಂಡಾರೆ ಗದಗದ ಗಸನೆ ಅಗಿದು ರಸವನ್ನೇ ಕುಡಿತವನೇ. ಎಕ್ಕದಾಲು ಕಂಡಾರೆ ಪಕ್ಕನ ಬಾಯಿ ಬಿಡುತ್ತವನೇ, ನೀರಿಗಾದ್ರೂ ಬಿಡುತ್ತವನೇ, ಮರವನ್ನೇ ಹತ್ತುತ್ತವನೇ, ಮಣ್ಣು ಮುಕ್ತವನೇ. ಮೊಣ್ಣ ಮುಕ್ಕುವ ಮಗನ ನೋಡಿದರಂತೆ ಹಬ್ಬ ಮಂಟದ ಲಿಂಗಯ್ಯ ಕೆಂಪಚಾರಿಲೋ, ಚಂದಾಗಿ ಕುಣಿಯೋ ಮಗನೇ ಕಣ್ಣಾರ ನೋಡುತ್ತೀನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ಅಯ್ಯೋ ಮಗನೇ ದಯ ಮಾಡು. ಚೆನ್ನಾಗಿ ಕುಣಿಯೋ, ನನ್ನ ಕಣ್ಣಾರ ನೋಡ್ತೀನಿ ಅಂತೇಳಿ ಸ್ವಾಮಿ ಹೌದಪ್ಪ, ಕಬ್ಬಿಣದ ತೊಂಬೆ ಮೇಲೆ ಕುಂತ್ಕೊಂಡು ನಿಗನಾಡ್ತಾ ಇರುವಂತೆ. ಲಕಸಿಗನ ಮಗ ಇಂಥ ಗತಿಯ ಮಾಡಿದರಲ್ಲೋ, ಐಶ್ವರ್ಯವಂತರ ಮಗನಾಗಿ ಕುಲಮ ಕಚೇರಿ ಒಳಗೆ ಕುಳಿತಿರುವ ಕೆಂಪಚಾರಿಗೆ ಹುಚ್ಚು ಬೆಪ್ಪು ಮೊಲಾಗ್ರ ಕೊಟ್ಟುಬಿಟ್ಟು ಶಿವ ಕೆಂಪಚಾರಿ ಆ ಕಬ್ಬಿಣದ ತೊಂಬೆ ಮೇಲೆ ಕುಂತಿರುವಂತಹ ಸ್ವಾಮಿಗಳ ಹತ್ರ ಬಂದು, ತಂದೆ ನೀವೇ, ತಾಯಿ ನೀವೇ, ಬಂಧು ಬಳಗ ಎಲ್ಲ ನೀವೇ, ಸಿದ್ದಯ್ಯ ಸ್ವಾಮಿ ಬನ್ನಿ.
ಬಿಟ್ಟು ನನ್ನ ಮಂಡ್ಯದ ಲಿಂಗಯ್ಯ ಅವನಿಗೆ ಎಕ್ಕದಾಲು ಕೆರಳಿಯಾಲು ಕುಡಿಯ ರೀತಿ ಮಾಡಿದೆಪ್ಪ ಗಂಗಾಧರ ಲಿಂಗಯ್ಯ ಬನ್ನಿ ಕೆಂಪಚಾರಿ ಕುಲವ ಕಚೇರಿ ಒಳಗೆ ಸ್ವಾಮಿಗಳ ಜಡೆ ಹಿಡ್ಕೊಂಡು ಟುಮ್ಮ ಟುಮುರು ಕುಣಿಯವನಂತೆ ಶಿವ ದರ ದೊಡ್ಡವರು ಏನೋ ನೀನು ವಂಶಳಾಗ ಕೆಂಪಚಾರಿ ಲೈ ಹೌದಪ್ಪ ನನ್ನ ಬಿಟ್ಟು ಬಿಡೋ ಹಾ. ನನ್ನ ಜಡೆ ಮುಟ್ಟಬೇಡ ನಾವು ಮೈಲಿಗೆ ಆಯ್ತೀವಿ ಬಿಟ್ಟು ಬಿಡೋ ಅಂದ್ರು ಬಿಡ್ಲಿಲ್ಲ ಮತ್ತೆ ತಾಯಿ ನೀವೇ ತಂದೆ ನೀವೇ ಬಂದು ಬಳಗವೆಲ್ಲ ನೀವೇ ಗುರುದೇವ ಗುರುತಂದೆ ಗುರುದೇವ ಅಂತ ಹೇಳಿ ಕೆಂಪಚಾರಿ ಶೋಕ ಮಾಡ್ತಾ ಇದ್ರೆ ಹೌದಪ್ಪ ಇವನು ವಂಶಳಾಗ ಕೆಂಪಚಾರಿ ನನ್ನ ಜಡೆ ಹಿಡ್ಕೊಂಡು ಇಷ್ಟು ಮೈಲಿಗೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಸ್ವಾಮಿಗಳು ಹಾ. ಬಿಡೋ ಜಡೆನಂತಂದ ತಕ್ಷಣ ಜಡೆ ಬಿಟ್ಬಿಟ್ಟು ಬಂಗಿ ಕುಡದ ನೀಲಿ ಹುಚ್ಚು ಬೆಪ್ಪಿನಲ್ಲಿ ಹೌದು ಮೊಣ್ಣು ಮುಖವನಂತೆ ಕಲ್ಲುಗಳ ಎತ್ಕೊಂಡು ಕಟ್ಕೊಂಡು ಕಡಿಯವನಂತೆ ಹೌದಪ್ಪ ಆವಾಗ ಕೆಂಪಚಾರಿ ಹೌದು ಸ್ವಾಮಿ ಅವರ ಪಾದಗಳನ್ನ ಬಾಚಿ ತಪ್ಪಿಕೊಂಡಂತೆ ಹಾ, ಹಾ. ಏನೋ ಕೆಂಪಚಾರಿ ಹಾ. ನನ್ನ ಪಾದ ಎಡ್ಕಳಕ್ಕೆ ನಿಮ್ಮ ಪಾಕೆ ಕೆಟ್ಟೋದರೇನೋ ಸಿದ್ದಯ್ಯ ಸ್ವಾಮಿ ಬನ್ನಿ ಆಚಾರ್ಯ ಮನೆಗೆ ಲಿಂಗಯ್ಯ ನೀವೇ ಬಂದು ಪಾದವನ್ನ ಬಿಡು ಬಿಡು ಪಾದ ಬಿಡ್ಲಿಲ್ಲ ಸ್ವಾಮಿ ಅವ್ರಿಗೆ ಕೋಪ ಬಂದು ಬಿಡುತ್ತು ನನ್ನಪ್ಪ ಸ್ವಾಮಿ ಬಲಗಾಲ ಎದ್ದಿದರಂತೆ ಛಾನ್ಸಿ ಒಂದ್ಸರಿ ಒದ್ದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಬಲಗಾಲ ಎದ್ದಿ ಕೆಂಪಂಚಾರಿ 7 ವರ್ಷದ ಮಗನ ಎದೆಯ ಮೇಲೆ ಸ್ವಾಮಿ ಜಾಡಿಸಿ ಒದ್ದಾಗ ಬೂದಿ ಒಳಗೆ ಕೆಂಪಣ್ಣ ಬುಡು 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 ಬುಡ್ನೆ ಉಳ್ಕೊಂಡು ಹೋಗಿ ಕೆಂಪಣ್ಣ ಕುಲುಮೆ ಆ ಹುರಿಯುವಂತ ಕುಲುಮೆ ಹತ್ತಿರ ಬಿದ್ದುಕೊಂಡ ಕಂದ ಅಯ್ಯೋ ತಂದೆ ತಾಯಿಗಳು ನನ್ನ ಪ್ರೀತಿಯಿಂದ ಸಾಕಿ ಸಲಗಿದಂತ ಮಗನನ್ನ ಹಿಂದೂ ಗುರುಗಳು ನನ್ನ ಈ ರೀತಿಯಾಗಿ ಕಷ್ಟ ಕೊಡ್ತವರಲ್ಲಂತೇಳಿ 7 ವರ್ಷದ ಮಗ ಎಳೆಯ ಕೆಂಪಚಾರಿ ಅವನು ಗಾಳಗೋಳನೆ ಹಾಡುತ್ತಾನೆ ಬಾಳ ಸೋಕ ಬಾಳುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ ರಾಮಗಂಡು ದಯ ಮಾಡು ಕೆಂಪಚಾರಿ ಆಹಾ. ಆ ಬಂಗಿಯ ನೀಲಿ ಹುಚ್ಚು ಬೆಪ್ಪಿನಲ್ಲಿ 62 ಎಗ್ಗುಲಿನಗಳ ಕಿತ್ತು ಕಿತ್ತು ಎಲ್ಲ ರೋಡ್ಗಿಟ್ಟು ಬಿಟ್ಟನಂತೆ ಅಯ್ಯಯ್ಯೋ. ಹುಚ್ಚು ನೀಲಿ ಒಳಗೆ ಟುಮ್ಮನ ಕುಣಿಯವನಂತೆ ಆಹಾ. ನಿನ್ನ ಆಚಾರ್ಯ ವಂಶಳಾಗ ಕೆಂಪಚಾರಿ ಹೌದು ಇದೇ ರೀತಿ ನೀ ಕುಲುಮ ಕಚೇರಿ ಒಳಗೆ ನೀ ಕುಣಿ ಹಾ. ನಾನು ಎಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ನಿನ್ನ ಬಾ ಅಂತ ಕೂಗ್ತೀನಿ ಆವಾಗ ನೀ ಬಂದ್ಬಿಡೋ ಕೆಂಪಚಾರಿ ಸರಿ ಅಲ್ಲಿಯ ತನಕ ಇದೇ ಹುಚ್ಚು ನೀವು ಬೆಪ್ಪು ನೀಲಿ ಒಳಗೆ ಇದೇ ರೀತಿ ಕುಲುಮ ಕಚೇರಿ ಒಳಗೆ ನೀ ಕುಣಿ ಅಂತ ಹೇಳಿ ಸ್ವಾಮಿ ದರ ದೊಡ್ಡವರು ಸರಿ ಆ ಕೆಂಪಚಾರಿನ ಕುಲುಮ ಕಚೇರಿ ಒಳಗೆ ಬಿಟ್ಟು ಮಾರಳ್ಳಿ ಮುದ್ದಮ್ಮನ ಸತ್ಯ ನೋಡ್ಬೇಕು ಹೌದು ಮೊದಲು ಐಶ್ವರ್ಯ ಭಾಗ್ಯ ತುಂಬಿ ತುಳುಕಾಡ್ತಿದೆ ಅನ್ನೋ ಅಹಂಕಾರದ ಮೇಲೇನೋ ಆ ರೀತಿ ಮಗನ ಕೊಡಲ್ಲ ಅಂತ ಸುಳ್ಳು ಆಡದ್ ಬಿಟ್ಲು ಹೌದಪ್ಪ ಇವಾಗ ಸಿರಿ ಸಂಪತ್ತೆಲ್ಲ ಬರ್ದಾಗೋಗಿರೋ ಮೇಲೆ ಹಾ. ಈಗಲಾದ್ರೂ ನನ್ನ ಮಗನ್ ಕೊಡ್ತೀನಿ ಅಂತ ಹೇಳ್ತಾಳೋ ಹಾ. ಅಥವಾ ಮೊದಲಾಟನೇ ನುಡಿತಾಳೋ ಅವಳು ಸತ್ಯ ಪುನಃ ನಾ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಧರ್ಮಗುರು ಕಂಡಾಯದ ಮೂರ್ತಿ ಕುಲುಮ ಕಚೇರಿಯ ಬಿಟ್ಟು ಹೌದು ಮಾರಳ್ಳಿ ಮನತಾನಕ್ಕೆ ನನ್ನ ಮಾಯಿಕಾರ ಬರುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಲ್ಲಂತ ಮಾರಳ್ಳಿ ಎಲ್ಲ ಹಾಳು ಪಾಟಾಗ ಹೋಗೈತೆ ಬಾಳುವಾಡೆ ನಿಂತೈತೆ ಹಾಳಾಗಿರೋ ಊರಲ್ಲಿ ಪುನಃ ಬಂದು ನಿಂತುಕೊಂಡು ನನ್ನ ಕಂದಾಯದ ಮೂರ್ತಿ ದಾನ ಧರ್ಮ ಸಾರುತ್ತಾರೆ ಧರ್ಮಗುರು ಬಂಟೇದ ಸ್ವಾಮಿ ಸಿದ್ದಯ್ಯ ಸ್ವಾಮಿ ಬನ್ನಿ ಆ
ದಾನ ಧರ್ಮ ಕೋರನ್ನೇ ಸಾರುವುದನ್ನು ಕೇಳಿದಳಂತೆ ಕಣ್ಣುಗಳು ಕಾಣದೇ ಇರುವ ಮುದ್ದೋಜಿ. ಶಿವ ಶಿವ ಅಯ್ಯೋ ಪರಮಾತ್ಮ, ಯಾರಾಗಿರ್ಬಹುದಪ್ಪ, ಹಾಳಾಗಿರುವ ಊರಲ್ಲಿ ಬಂದು ಭಿಕ್ಷೆ ಕೇಳುವಂತೆವರು ಅಯ್ಯಯ್ಯೋ ಅಂತೇಳಿ ಕಣ್ಣುಗಳು ಕಾಣದೆ ಹುಡುಕಾಡ್ಕೊಂಡು ತಡ್ಕಾಡ್ಕೊಂಡು ಬಂದಳಂತೆ. ಶಿವ ಶಿವ ಹುಡುಕಾಡ್ಕೊಂಡು ತಡ್ಕಾಡ್ಕೊಂಡು ಬಂದು ಬುದ್ಧಿ, ತಾವ್ಯಾರು ಬುದ್ಧಿ? ಈ ಪಾಳುಗಾಡಿ ಆಗಿರುವ ಊರಿನಲ್ಲಿ ಬಂದು ಭಿಕ್ಷೆ ಕೇಳೋರು ಯಾರು ಬುದ್ಧಿ ತಾವು? ಶಿವ ಶಿವ ಮುದ್ದೋಜಿ, ನಾವು ನಿನ್ನೆ ಸೋಮವಾರ ತೆಂಕಲ್ ರಾಜ್ಯದಿಂದ ಬಡಗಲ್ ರಾಜ್ಯಕ್ಕೆ ನಾವು ಭಿಕ್ಷಕ್ಕೆ ಹೋಗ್ತಿರ್ಬೇಕಾದ್ರೆ ಹೌದಪ್ಪ ಹಾಲಂತ ಮಾರಳ್ಳಿ ಆದ ಮಾರಳ್ಳಿ ಅಲ್ಲ, ಹೌದು. ಏನ ಅಷ್ಟೊಂದು ಆನಂದವಾಗಿರ್ತಲ್ಲ ತಾಯಿ. ನಿಜ. ಇವತ್ತು ನಾವು ಪುನಃ ಬಡಗಲ್ ರಾಜ್ಯದಲ್ಲಿ ಭಿಕ್ಷೆ ಮಾಡ್ಕೊಂಡು ಪುನಃ ತೆಂಕಲ್ ರಾಜ್ಯಕ್ಕೆ ಹೋಗ್ಬೇಕು ಅಂತ ಆ ಕಡೆಯಿಂದ ಬರ್ತಾ ಇದ್ರೆ ಹೌದು. ಆಕಸ್ಮಿಕವಾಗಿ ತಿರುಗಿ ನಿನ್ನ ಮಾರಾಪುರಿ ಪಟ್ನ ಮಾರಳ್ಳಿ ನೋಡಿದ್ರೆ ಈ ಮಾರಳ್ಳಿ ಅದ ಮಾರಳ್ಳಿ ಎಲ್ಲ ಹಾಳ್ಪಟ್ಟ ಪಾಳ್ಗೊಡೆ ನಿಂತು ಹೋಗಿದೆಯಲ್ಲ ತಾಯಿ. ಇದೇನು ಮಾಯವಮ್ಮ, ಇದೇನು ಮಾಟ್ನವಮ್ಮ ಅಂತ ಕೇಳಿದ್ರಂತೆ ಬುದ್ಧಿಯವರು. ಸರಿ. ದರ ದೊಡ್ಡವರು ಅನ್ನೋದು ಗೊತ್ತಿಲ್ಲದೆ ಕಣ್ಣುಗಳು ಇಲ್ಲದೆ ಇರುವ ಮುದ್ದೋಜಿ, ಅಯ್ಯೋ ನಿಮ್ಮ ಪಾದ ಏನ್ ಹೇಳವು ಬುದ್ಧಿ ನಾನು. ನಿನ್ನೆ ಸೋಮವಾರ ದಿನ ಯಾರೋ ಮಂಟ್ಯದವ್ರು ಬಂದಿದ್ರು ಬುದ್ಧಿ. ಏನಮ್ಮ ಮಂಟ್ಯದವ್ರು ಬಂದಿದ್ರೆ? ಹೌದು ಬುದ್ಧಿ. ಏನಂದ್ರಮ್ಮ? ಅಯ್ಯೋ ನಿಮ್ ಪಾದ ನನ್ನ 7ನೇ ಮಗನಾದ ಎಳೆ ಕೆಂಪಚಾರಿ ಮಗನ ದಾನ ಕೊಡು, ಧರ್ಮ ಕೊಡು ಅಂತ ಕೇಳಿದ್ರು. ನಾನು ನನ್ನಟ್ಟಿ ಎಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರದಾದ್ರೂ ಮಗನ ಕೊಡಲ್ಲ ಕಾಣೋ, ಪರದೇಶಿ ತಿರ್ಕ ಹೊರಟೋಗು ಅಂತ ಹೇಳ್ಬಿಟ್ಟೆ. ನನ್ನ ಮುತ್ತೈದೆ ಬಾಯಲ್ಲಿ ತುಂಬು ಸಂಸಾರದಲ್ಲಿ ಮುತ್ತೈದೆ ಬಾಯಲ್ಲಿ ಯಾವ ರೀತಿಯಾಗಿ ಸುಳ್ಳನ್ನ ಹಾಡಿದ್ನೋ ಅದೇ ರೀತಿ ನನ್ನ ಬಾಯಲ್ಲಿ ಬಂದಂತ ಸುಳ್ಳಿನ ಪ್ರಕಾರವಾಗಿ ನನ್ನ ಮನೆಯನ್ನೆಲ್ಲ ಹಾಳು ಮಾಡಿಬಿಟ್ಟು ಪಾಳುಗಾಡಿ ನಿಲ್ಲಿಸ್ಬಿಟ್ಟು ಹೊಂಟೋಗೋರನ್ನು ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು 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 ಸುರಿಯದಂತೆ ದುಃಖ ಮಾಡುವಂತ ಮುದ್ದೋಜಿಯ ಕಣ್ಣಿನಲ್ಲಿ ಬರುವ ಕಣ್ಣೀರು ನೋಡಿದ್ರಂತೆ. ಅಮ್ಮ ಮುದ್ದೋಜಿ, ಹಾಗಾದ ಮೇಲೆ ನಿನ್ನೆ ಸೋಮವಾರ ದಿನ ಬಂದಿದ್ದವರು ಮಂಟ್ಯದವರು ಅವ್ರು ಬ್ಯಾರೆ ಯಾರು ಅಲ್ಲ, ನಮ್ಮ ಅಣ್ಣನವರೇ ತಾಯಿ. ಇವತ್ತು ಬಂದಿರೋರು ಅವ್ರ ತಮ್ಮ ನಿಂಗಪ್ಪನವರು ಅಂದ್ರಂತೆ. ಏನಂದ್ರಿ ಬುದ್ಧಿ, ಏನಂದ್ರಿ ಬುದ್ಧಿ? ನಿನ್ನೆ ಬಂದಿದ್ದವರು ನಿಮ್ಮ ಅಣ್ಣನವರು ಮಂಟೆ ಸ್ವಾಮಿ ಅವರೇ. ಅಯ್ಯೋ ನಿಮ್ ಪಾದ ಬುದ್ಧಿ. ಹಣ್ಣ ಹಾಕುವ ಮಣ್ಣ ತಮ್ಮ ಒಡೆಯಬಹುದು, ತಮ್ಮ ಹಾಕುವ ಮಣ್ಣ ಅಣ್ಣ ಒಡೆಯಬಹುದು. ನಿಮ್ಮ ಅಣ್ಣ ಮಾಡಿರುವ ಗಾಳಿಗರಿದ್ದ ಕಣ್ಣಾರ ನೋಡಿ ಸ್ವಾಮಿ. ನೋಡಿ ನನ್ನ ಹೋಗಿರುವಂತ ಬಾಗಿನಲ್ಲಿ ಬರ್ಮಾಡ್ಕೊಡಿ ಬುದ್ಧಿ, ಬರ್ಮಾಡ್ಕೊಡಿ ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಬರುವಂತ ಕಣ್ಣೀರು ನೋಡಿ ಸ್ವಾಮಿಗಳು, ಹೌದು ಅಮ್ಮ ನಿನ್ನ ದುಃಖನ ನೋಡ್ಲಾರೆ. ಹೌದು. ಆದ್ರೆ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಮ್ಮ? ಏನ್ ಬುದ್ಧಿ? ನಮ್ಮಣ್ಣಯ್ಯ ಮಾಡಿರುವಂತ ಗಾಳಿ ವಿದ್ಯವನ್ನ ಕಣ್ಣಿಂದ ನೋಡಿ, ಹೌದು, ಅವ್ರು ಮಾಡಿರುವಂತ ಮೋಡಿ ವಿದ್ಯೆನೆಲ್ಲ ತೆಗೆದಾಕ್ಬಿಟ್ಟು ನಿನ್ನ ಹೋಗಿರೋ ಕಣ್ಣುಗಳು ಬರ್ಸಿ ನೀನು ಹೋಗಿರೋ ಬಾಗಿನೆಲ್ಲ ಬರ್ಸ್ಬೇಕಾದ್ರೆ ನಮ್ಮ ಅಣ್ಣ ಕೇಳಿರೋ ಕೆಂಪಚಾರಿ ನನಗೂ ದಾನ ಕೊಟ್ಟಯ್ಯವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ. ಕೇಳಿ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ ಬಂದು ಬಂದವರೆಲ್ಲ ನನ್ನ ಕೆಂಪಚಾರಿ ಮಗನ್ನೇ ಕೇಳ್ತಾರಲ್ಲ ಶಿವನೇ. ತಾಯಿ ಹೊಟ್ಟೆ ಒಳಗೆ ಕಡೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸುಖ ಅಂತ ಹೇಳ್ತಾರಲ್ಲ ಶಿವನೇ. ಕಡೆಯಲ್ಲುಟ್ಟುವ ಮಕ್ಕಳಿಗೆ ಎಂದು ಸುಖವಿಲ್ಲ ಕಾಣಪ್ಪ. ಕರ್ಮಕ್ಕೆ ಗುರಿಯಾದ ನನ್ನ ಕಂದ ಕೆಂಪಚಾರಿ. ಅಯ್ಯೋ ನನ್ನ ಕಿರಿ ಕೆಂಪಚಾರಿ ಮಗನ ಹಣೆ ಒಳಗೆ ಬರ್ದಂತ ಬ್ರಹ್ಮ ಎಂತಪ್ಪ ಬರವಣಿಗೆ ಬರೆದು ಬಿಟ್ಟಪ್ಪ.
ಆ ಮಗ ಹುಟ್ಟಿದ ಮೇಲೆ ನನ್ನ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ಐಶ್ವರ್ಯವೆಲ್ಲ ಬಂತು. ಅಂತ ಭಾಗ್ಯ ತಂದು ಕೊಟ್ಟ ಮಗ, ಸಿರಿ ತಂದು ಕೊಟ್ಟ ಮಗನ್ನ ಬಂದವರೆಲ್ಲ ಅವನ್ನೇ ಕೇಳ್ತಾರಲ್ಲೋ ಶಿವ. ಏನ್ ಮಾಡ್ಲಿ ಅಂತ ಹೇಳಿ ಮುದ್ದೋಜಿ ಆಗ್ಲಿ ಬುದ್ಧಿ, ನನ್ ಕಿರಿ ಕೆಂಪಚಾರಿ ಮಗನ ಕೊಡ್ತೀನಿ, ನಿಮ್ಮ ಅಣ್ಣನವ್ರು ಕೇಳ್ರೋ ಮಗನ್ನೇ ಕೊಡ್ತೀನಿ, ನನ್ನ ಕಣ್ಣುಗಳು ಬರ್ಸ್ಕೊಡಿ ಬುದ್ಧಿ ಅಂದ್ಲಂತೆ. ಸಭಾಶುಳ್ ಸತ್ಯ ನೋಡ್ಬೇಕು ಅಂತ ಹೇಳಿ ಮುದ್ದೋಜಿ ಕಪ್ಪು ತುಳ್ತ ಕೊಡ್ತೀನಿ ಕಣ್ಣು ಬಿಡವ ಅಂದ್ರಂತೆ. ಸ್ವಾಮಿಗಳು ಕಪ್ಪು ತುಳ್ತ ಕೊಡ್ಲೇ ಇಲ್ಲ. ಆವಾಗಲೇ ಅವಳ ಕಣ್ಣುಗಳು ಹೋಗಿದ್ದಂತ ಕಣ್ಣುಗಳು ಎರಡು ಮತ್ತೆ ಹಿಂದಿರುಗಿ ಬಂದ್ಬಿಟ್ವಂತೆ. ಅವಳ ಮನೆ ಸಿರಿ ಸಂಪತ್ ಭಾಗ್ಯ ಯಾವ ರೀತಿ ತುಂಬಿ ತುಳ್ಕಾಡ್ತಿತ್ತೋ ಅದೇ ರೀತಿ ಮಾರಾಪುರಿ ಪಟ್ಟಣ ಎಲ್ಲ ತುಂಬಿ ತುಳ್ಕಾಡ್ತಿರೋದಂತೆ. ಮುದ್ದೋಜಿ ಕಣ್ಣುಗಳು ಬಂದುಬಿಟ್ಟಾಗ ಅವಳು ಸೊಸೆಯಂದಿರು, ಅವಳ ಗಂಡು ಮಕ್ಕಳು ತನ್ನ ಗಂಡನ್ನ ಅವಳ ಮನೆ ಸಂಸಾರನೆಲ್ಲ ನೋಡ್ಬಿಟ್ಟು ಬಹಳ ಆನಂದ ಪಟ್ಕೊಂಡ್ಲಂತೆ. ಬುದ್ಧಿ ಬುದ್ಧಿ, ನಿಮ್ಮ ಹೊಟ್ಟ ಒಳಗಿನ ಮರ್ಮ ಎಷ್ಟು ಅಂತ ಹೇಳೋ ಬುದ್ಧಿ. ಅಮ್ಮ ಹೊಗಳುವ ಮಾತಾಗಿರ್ಲಿ, ಇನ್ನೇನೋ ನಮ್ಮ ಅಣ್ಣಯ್ಯ ಬರೋ ಅಂತ ಗೊತ್ತಾಗೋಯ್ತು. ನಮ್ಮ ಅಣ್ಣಯ್ಯ ಕೇಳಿದ್ರೆ ಕೆಂಪಚಾರಿ ಮಗನ ಕಳಗಿಸ್ಬಿಡಮ್ಮ, ಮತ್ತೆ ಕರ್ಕೊಂಡು ಹೋಗ್ತೀವಿ. ಕೆಂಪಚಾರಿ ಮಗನ ಕಳಗಿಸ್ಬಿಡವ ಅಂತ ಹೇಳಿದಾಗ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಅಯ್ಯ ನಿಮ್ಮ ಪಾದ, ಅಯ್ಯ ನಿಮ್ಮ ಪಾದ, ಕೆಂಪಚಾರಿ ಮಗನ ಕಳಗಿಸು ಅಂತ ಹೇಳ್ತೀರಲ್ಲ ಬುದ್ಧಿ. 6 ಜನ ಗಂಡು ಮಕ್ಕಳಲ್ಲಿ ಯಾರನ್ನಾದ್ರೂ ಬೇಕಾದ್ರೆ ಇವಾಗ್ಲೇ ನಿಮ್ ಜೊತೆ ಕರ್ಕ ಹೊರಟೋಗಿ ಬುದ್ಧಿ, ಇವಾಗ್ಲೇ ನಿಮ್ಮೊಂದಿಗೆ ಕಳಗಿಸ್ಕೊಟ್ಬಿಡ್ತೀನಿ. ನನ್ನ ಕಡಿಯಲುಟ್ಟಿರ ಕೆಂಪಚಾರಿಯ ನೀವು ಬಾಯಿ ಬಿಟ್ಟು ಕೇಳಬೇಡಿ ಸಿದ್ದಯ್ಯ. ಸಿರಿ ಸಂಪತ್ತೆಲ್ಲ ಬಂದು ತುಂಬಿ ತುಳ್ಕಾಡ್ಬಿಡ್ತಲ್ಲೋ. ಅಯ್ಯಯ್ಯೋ ಗುರುದೇವ, ಅವನಿಗಿಂತ ಮೊದಲಾಗಿ ಹುಟ್ಟಿನ 6 ಜನ ಗಂಡು ಮಕ್ಕಳನ್ನ ಯಾರನ್ನಾದ್ರೂ ಕೇಳಿದ್ರು ಇವಾಗಲೇ ನಿಮ್ಮೊಂದಿಗೆ ಕಳಗಿಸ್ಕೊಡ್ತೀನಿ ಬುದ್ಧಿ. ಕಡಿಯಲುಟ್ಟಿನ ಕೆಂಪಚಾರಿಯ ಬಾಯಿ ಬಿಟ್ಟು ಕೇಳಬೇಡಿ ಸಿದ್ದಯ್ಯ. ಏನಂದೇವ ಮುದ್ದೋಜಿ, ಇವಾಗ ತಾನೇ ಮಗನ ಕೊಡ್ತೀನಿ ಅಂದ್ಬಿಟ್ಟು ಕೊಡಲ್ಲ ಅಂತ ಇವಾಗಲೇ ಸುಳ್ಳು ಹಾಕಿ ನುಡಿತಾ ಇದ್ದೀಯಲ್ಲ. ಅಮ್ಮ, ನಿಮ್ಮ ಆಚಾರ್ಯರಿಗೆ ಹಾಡದ ಮಾತಿಲ್ಲದೆ ಹೋಯ್ತು, ಆಳದಂತ ಕೊಳಗದ ಲೆಕ್ಕವೇ ಇಲ್ಲದೆ ಹೋಯ್ತು. ಹಾಳಾಗಿ ನಿಮ್ಮ ಆಚಾರ್ಯರೆಲ್ಲ ನಿನ್ನ ಮಾರಾಪುರಿ ಪಟ್ಟಣ ಆದ ಭಾಗ್ಯವೆಲ್ಲ ಮಳವಳ್ಳಿಗೆ ಉಂಟೋಗ್ಲಿ, ಇನ್ನು ಮಾರಳ್ಳಿ ಹಾಳಾಗ್ಲಿ, ಮಳವಳ್ಳಿ ಏಳಿಗೆ ಆಗ್ಲಿ ಅಂದ್ಬಿಟ್ಟು ಸ್ವಾಮಿ ಪರಂಜ್ಯೋತಿ ಕಂಡಾಯದ ಮೂರ್ತಿ ಮಾರಳ್ಳಿ ಮುದ್ದೋಜಿಯ ಮನೆಗೆ ಶಾಪ ಕೊಟ್ಬಿಟ್ಟು ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಮಾರಳ್ಳಿಯ ಬಿಟ್ಟು ಕುಂದೂರು ಬೆಟ್ಟಗೆ ಹೊರಟಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಕುಂದೂರು ಬೆಟ್ಟದ ಮೇಲೆ ನಿಂತುಕೊಂಡು ಆವಾಗ ಕುಲಮ ಕಚೇರಿ ಒಳಗಿರ್ತಕ್ಕಂತ ಕೆಂಪಚಾರಿ ಅವರನ್ನು ನೋಡಿ ಆ ಕೆಂಪಚಾರಿಯನ್ನ ಕೂಗ್ತಾರವರಂತೆ ತರು ದೊಡ್ಡವರು. ಯಾವ ರೀತಿ ಕೆಂಪಚಾರಿ ಎಂಬುದಾಗಿ ಯಾವಾಗ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗಿದ್ರು ಆ ಕುಂದೂರು ಬೆಟ್ಟದ ಪ್ರತಿಧ್ವನಿ ಯಾವಾಗ ಕುಲಮ ಕಚೇರಿ ಒಳಗಿರ್ತಕ್ಕಂಥ ಕೆಂಪಚಾರಿ ಕೇಳ್ಬಿಡ್ತು, ಆಹಾ ನನ್ನ ಗುರುಗಳು ನನ್ನನ್ನು ಹಿಂದೂ ಬರಮಾಡ್ತಾ ಇದ್ದಾರೆ, ಈ ಪಾಪಿಯಾಡಿ ತಬಲಿಯ ಮಗನ ಮೇಲೆ ಹಿಂದೂ ಆ ಸ್ವಾಮಿಗಳಿಗೆ ಕನಿಕರ ಬಂದಿತ್ತೇನೋ, ನಾವು ಹೋಗಬೇಕಂತೇಳಿ ಕುಲಮ ಕಚೇರಿಯ ಬಿಟ್ಟು ಕೆಂಪಚಾರಿ ಎಲಿಯ ಕುಂದೂರು ಬೆಟ್ಟದ ಬಳಿಗೆ ಓಡಿ ಓಡಿ ಬರುತ್ತಾರೆ ಸಿದ್ದಯ್ಯ.
ಸ್ವಾಮಿಯವರ ಪಾದ ಚರಣಗಳ ಹತ್ತಿರ ತಂದು ನಿಂತುಕೊಂಡು ನಮ್ಮ ದರ ದೊಡ್ಡವರ ಪಾದಕ್ಕವರು ಬಗ್ಗಿ ಶರಣ ಮಾಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಕೆಂಪಾಚಾರ್ಯ ಬಂಡಿ ಮೇಲೆ ಕುಳಿತಿರುವ ದರದೊಡ್ಡವರು ಪಾದ ಚರಣಗಳ ಹತ್ತಿರ ಬಂದು 7 ವರ್ಷದ ಮಗ ಎಳೆಯ ಕೆಂಪಚಾರಿ ದರದೊಡ್ಡವರ ಪಾದಕ್ಕೆ ಬಂದು ಬಗ್ಗಿ ಶರಣ ಮಾಡಿದರಂತೆಲ್ಲ ಕೆಂಪಚಾರಿ.